ಆಲೈಸಿ ಓಡೋಡಿ ಬಂದಿದ್ದೆ. ರಾಜಕಾವಣಿಯನ್ನು ಸೇರಿದೆ. ಮುಖ ನೋಡ್ತಾ ಇದೆ. ದ್ವಾರಾಮುಖಾರವಾಗಿರುತ್ತ ಕಲ್ಲಿಯು ಅಮ್ಮ ಮನೆಯಲ್ಲಿದ್ದ ತುಂಬ ವಾಸಿ ಹೋಗಿದೆ. ಒಡೆಯಲು ಕೂಡ ಗುಂಡಿ ಗುಂಡಿಯಾಗಿದೆ. ಅಮ್ಮ ಮೊದಲನ್ನು ಕೂಡ ಅಲ್ಲೋಲವಾಗಿದೆ. ನಿಮ್ಮ ಮಗ ಮಹೇಶ್ ಇರ್ತಾರೆ. ಮುದ್ದು ಗಂಗ ಗಂಧ ನಮ್ಮ ಬಾಯಿದು ಮಗನೇ ಕಂದ ಕಂದ ಮೇಲು ನಾಗವನ್ನು ಬಯಸಿ ಕಂದ
ಯಕ್ಷಗಾನದ ಮಾಲಿಗೆ ನಿರ್ಲಕ್ಷ್ಯ ಪ್ರತ್ಯಕ್ಷ ಹೊರನಾಟ ಮೊದಲು ಕೂಡ ಲೆಕ್ಕಿಸುವಲ್ಲ ಕೊಡಬೇಕು. ಅವರ ಮೊರೆಯನ್ನು ಕೇಳಿ ಕಲಿಯ ಮೈಯ ಹರಿದು ಬರುತ್ತಾನೆ. ಕಪಟದಿಂದಲಾಗಿ ನಮ್ಮವರೆಲ್ಲರನ್ನು ಕೊಲ್ಲುತ್ತಾ ಇದ್ದಾನೆ. ಈ ತಕ್ಷಣದಲ್ಲಿ ಬ್ರಹ್ಮದೇವನ ಕೃತಾಗಿ ತಪಸ್ಸನ್ನು ಆಚರಿಸು. ಅವನಿಗೆ ಬೇಕಾದಂತ ವರವನ್ನು ಸಂಪಾದಿಸಿ ಅಂತಾದ್ರೆ ಅಜೇಯತ್ವವನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು ಮಗನೇ. ಹಾಗೆಂದು ಎಲ್ಲೆಲ್ಲಿ ಹೋಗುವುದಲ್ಲ, ಮನೆಯಲ್ಲಿರುವುದು ಅಲ್ಲ, ಕೊಟ್ಟಾರಣ್ಯವನ್ನು ಸೇರಿಕೋ. ಬೇಕಾದ ರೀತಿಯಲ್ಲಿ ತಪಸ್ಸನ್ನು ಆಚರಿಸಿ ಪರಮಾನಂದನಾಗಿ ಮಾತ್ರವೇ ಅಲ್ಲ, ನಿನ್ನ ರಕ್ಷಣೆಗೋಸ್ಕರವಾಗಿ ನಿನ್ನ ತಂದೆಯನ್ನು ತಪ್ಪಿಕೊಳ್ಳುತ್ತಿರುವ ಮಠದ ಕಥೆಯನ್ನು ಒಪ್ಪಿಸಿದ್ದೇನೆ. ಜೈ ಶ್ರೀರಾಮ. ಮಾತೆಗೆ ಮಾಡಿದ ತಪಸ್ಸನ್ನು ಆಚರಿಸಿದೆ. ಉಳಿಯುತ್ತಾ ಬ್ರಹ್ಮದೇವ ಬೇಕಾಗಿರುತ್ತಾ ಬಡವರಿಗೆ ತಥಾಸ್ತು ಅಂತಿದ್ದಾರೆ. ಕೊನೆ ಕಾರ್ಯಕ್ರಮ ಯೋಜಿಸಿದ ಬಡವರಿಗೆ ಸಂತೋಷದ ವಿಚಾರ ತಾಯಿಗೆ ತಿಳಿಸಿದೆ. ಈ ವೇಳೆಯಲ್ಲಿ ಬಂದದ್ದು ಶಂಕರದರು ದೇವಲೋಕವನ್ನು ಸೇರ್ತೇನೆ ನೋಡಿ.
ಈ ಸ್ವರ್ಗವನ್ನು ಪಡೆದು ಲೋಕವೊಂದು ಏನಿದೆಯೋ ಸ್ವಾಧೀನಪಡಿಸುವ ಭಯಕ್ಕೆ ಗೋಳವೇ ನಿನ್ನ ಗೋಳನ್ನು ಯಾರು ಹೆದರಬೇಕಾಗಿಲ್ಲ. ಏನು ಮಾಡುವುದು ನೀವೆಲ್ಲರೂ ಕೂಡ ನಮ್ಮವರೇ ಕನ್ನಡ. ನನಗೆ ಆ ಸದಾಶಿವನ ಅನುಗ್ರಹ ಇದೆ. ಇಷ್ಟು ಎತ್ತರಕ್ಕೆ ಏರಬೇಕು ತಿಳಿயாது. ಎಲ್ಲದು ಅರ್ಪಣ ಎಲ್ಲ ಮಹಿಷಾರ್ಪಣ ಸಂತೋಷದ ವಿಚಾರ ನಮ್ಮವರಿಗೆ ತಿಳಿಸಬೇಕಲ್ವಾ. ನಂಗೂರದ ವ್ಯವಸ್ಥೆಯನ್ನು ಮಾಡಿತು. ವಿಶ್ರಾಂತಿ ಬೇಕು.